ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿವಸ ಬರ್ತಾ ಇದೆ, ಚತುರ್ಥಿ ತಿಥಿ ಯಾವಾಗ ಆರಂಭ ಹಾಗೆ ಯಾವಾಗ ಅಂತ್ಯ, ಚಂದ್ರೋದಯದ ಸಮಯ, ಹಾಗೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ಮಹತ್ವವೇನು, ಯಾವ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಣಪತಿಯಲ್ಲಿ 63 ಬಗೆಯ ಗಣಪತಿ ಇರುತ್ತೆ. ಅದರಲ್ಲಿ ನಾವು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿಗೆ ಒಂದೊಂದು ಹೆಸರಿಂದ ಕರೀತಾರೆ. ಉದಾಹರಣೆಗೆ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ, ಅಂಗಾರಕ ಸಂಕಷ್ಟಹರ ಚತುರ್ಥಿ, ಈ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಒಂದೊಂದು ಹೆಸರಿನಿಂದ ಕರೀತಾರೆ. ಯಾಕೆಂದರೆ ಗಣಪತಿಯಲ್ಲಿ 63 ವಿಧ ಇರುತ್ತೆ. ಪ್ರತಿ ತಿಂಗಳು ಕೂಡ ಒಂದೊಂದು ಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅದೇ ರೀತಿ ಈ ಬಾರಿ ಬರ್ತಾ ಇರುವಂಥದ್ದು ಏಕದಂತ ಸಂಕಷ್ಟಹರ ಚತುರ್ಥಿ. ಇನ್ನು ಇದು ಯಾವ ದಿವಸ ಬರ್ತಾ ಇದೆ ಅಂತ ಹೇಳಿದ್ರೆ, ಇದೇ ಮೇ 5ನೇ ತಾರೀಕು ಬೆಳಗ್ಗೆ 5:24 ಈ ಒಂದು ಸಂಕಷ್ಟಹರ ಚತುರ್ಥಿ ತಿಥಿ ಪ್ರಾರಂಭ ಆದರೆ ಮುಕ್ತಾಯ ಆಗುವಂಥದ್ದು ಮೇ 6ನೇ ತಾರೀಕು ಬೆಳಗ್ಗೆ 7:51 ಮುಕ್ತಾಯ ಆಗುತ್ತೆ. ಇನ್ನು ಸಂಕಷ್ಟಹರ ಚತುರ್ಥಿನಲ್ಲಿ ಚಂದ್ರೋದಯವನ್ನೇ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು ಮೇ 5ನೇ ತಾರೀಕು ಮಂಗಳವಾರನೇ ಆಗಿರುತ್ತೆ. ಇನ್ನು ಇದು ಮಂಗಳವಾರ ಬಂದಿರೋದ್ರಿಂದ ಇದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ಕರೀತಾರೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಂಥವರು ಈ ಒಂದು ದಿವಸದಲ್ಲಿ, ಅಂದರೆ ವರ್ಷದಲ್ಲಿ 2-3 ಬಾರಿ ಅಷ್ಟೇ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬರೋವಂಥದ್ದು. ಹೆಚ್ಚಿನ ತಿಂಗಳುಗಳಲ್ಲಿ ಇದು ಬರೋದಿಲ್ಲ. ಆದ್ದರಿಂದ ಪ್ರತಿ ತಿಂಗಳು ಈ ಒಂದು ಉಪವಾಸ ವ್ರತವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಈ ರೀತಿಯಾಗಿ ಮಂಗಳವಾರದ ದಿವಸ ಬಂದಾಗ ನೀವು ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ಇಡೀ ವರ್ಷ ನೀವು ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದಷ್ಟೇ ಫಲ ಈ ಒಂದು ದಿವಸದಲ್ಲಿ ನಿಮಗೆ ಸಿಗುವಂಥದ್ದು. ಆದ್ದರಿಂದ ಈ ಒಂದು ದಿವಸ ಯಾರಿಗೆಲ್ಲ ಪ್ರತಿ ತಿಂಗಳು ಸಾಧ್ಯವಿಲ್ವೋ ಅವರು ಈ ಒಂದು ದಿವಸ ತಪ್ಪದೆ ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಇನ್ನು ಚಂದ್ರೋದಯದ ಸಮಯ ಅಂತ ಬಂದಾಗ ಮೇ 5ನೇ ತಾರೀಕು ರಾತ್ರಿ 9:47 ನಂತರ ಚಂದ್ರೋದಯ ಆಗುತ್ತೆ. ಅಂದರೆ ನೀವು ವಾಸ ಮಾಡುವಂಥ ಆಯಾಯ ಪ್ರಾಂತ್ಯಗಳಲ್ಲಿ ಸ್ವಲ್ಪ 5-10 ನಿಮಿಷ ಹಿಂದೆ ಮುಂದೆ ಆಗಬಹುದು. 9:47 ನಂತರದಲ್ಲಿ ನೀವು ಉಪವಾಸವನ್ನು ಮುರಿದು ಚಂದ್ರನಿಗೆ ಮೊದಲಿಗೆ ಆರ್ಘ್ಯವನ್ನು ಬಿಟ್ಟು ಆ ನಂತರ ನೀವು ಉಪವಾಸವನ್ನು ಮುರಿಬಹುದು. ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿ ದಿವಸ ನೀವು ಮಾಡಿಕೊಳ್ಬಹುದಾದಂಥ ಸಣ್ಣ ತಂತ್ರ ಪರಿಹಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಯಾವುದೇ ಒಂದು ಸಣ್ಣ ಪುಟ್ಟ ಅಡೆತಡೆಗಳಿರ್ಬೋದು, ಸಣ್ಣ ಪುಟ್ಟ ತೊಂದರೆಗಳಿರಬಹುದು, ಅದು ನಿವಾರಣೆ ಆಗಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಕೆಲವು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.